ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಸಿಂಪಲ್ ಆದಂಥ ರೆಸಿಪಿ ಎಗ್ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಅಂತ ಮೊದಲೇದಾಗಿ ನಾನಿಲ್ಲಿ ಒಂದು 6 ತತ್ತಿನ ನಾನು ಕುದಿಯೋಕ್ಕೆ ಇಟ್ಕೊಳ್ಳಾಕತ್ತೀನಿ. ಎಗ್ನ ಈ ಕಡೆ ಮಸಾಲೆ ರುಬ್ಕೊಳ್ಳೋಕೆ 1 ಕಪ್ನಷ್ಟು ನಾನು ಒಣ ಕೊಬ್ಬರಿ ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಒಂದು 4ರಿಂದ 5 ಪೀಸ್ನಷ್ಟು ಹಸಿ ಶುಂಠಿನ ಹಾಕ್ಕೊಳ್ಳೋಣ ಅಂತ. ಈ ಒಣ ಕೊಬ್ಬರಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಳತ್ತೀನಿ. ಇಲ್ಲಿ ಮಸಾಲೆಗೆ ನಾನು 1 ಚಮಚದಷ್ಟು ಧನಿಯಾ, ಹಾಗೆ 1 ಚಮಚದಷ್ಟು ಜೀರಿಗೆ, ಚಕ್ಕೆ, 3 ಏಲಕ್ಕಿ, 3 ಲವಂಗ, ಹಾಗೆ 1 ಚಮಚದಷ್ಟು ಕಾಳು ಮೆಣಸನ್ನ ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಹಾಕ್ಕೊಂಡಾದ್ಮ್ಯಾಗ ನೋಡಿರಿ, ಸ್ವಲ್ಪ ಕೊತ್ತಂಬರಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಾಕತ್ತೀನಿ. ಹಂಗೆ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಾಕತ್ತೀನಿ. ನೋಡಿರಿ, ಇದಿಷ್ಟು ಹಾಕ್ಕೊಂಡು ನಾವು ಮುಂಚೆಗೆ ನಾವು ರುಬ್ಕೊಳ್ಬೇಕಾಗತ್ತೆ. ನೀವು ಮುಂಚೆನೇ ನೀರು ಹಾಕಿಬಿಟ್ರೆ ಅಂತಂದ್ರೆ ಕೊಬ್ಬರಿ ಚಂತಗೆ ಸಣ್ಣ ಆಗಂಗಿಲ್ಲ ನೋಡಿರಿ. ಸೊ ಹಾಗಾಗಿ ಇವಾಗ ನಾನು 1 ಟೊಮೆಟೊನ ಕಟ್ ಮಾಡಿ ಟೊಮೆಟೊನ ಹಾಕ್ಕೊಳ್ಳಾಕತ್ತೀನಿ. ನೀವು ಫಾರಮ್ ಟೊಮೆಟೊ ಯೂಸ್ ಮಾಡೋರಾಗಿದ್ದರೆ ಒಂದು 2 ಟೊಮೆಟೊ ಯೂಸ್ ಮಾಡ್ಕೋಬೋದು. ಸೊ ಇದು ಜವಾರಿ ಟೊಮೆಟೊ ಹುಳಿ ಇರುತ್ತೆ. ಸೊ ಹಾಗಾಗಿ ನಾನು 1 ಟೊಮೆಟೊನ ಯೂಸ್ ಮಾಡ್ಕೊಳ್ಳತ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಂದಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಈ ಕಡೆ ಒಗ್ಗರಣೆಗೆ ನಾನು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳತ್ತೀನಿ. ಹಾಕ್ಕೊಂಡ್ಬಿಟ್ಟು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ. ಇದಷ್ಟು ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಈ ಉಳ್ಳಾಗಡ್ಡಿ ಎಣ್ಣೆಗೆ ಹಾಕಿದ ತಕ್ಷಣ ಬೇಗ ಫ್ರೈ ಆಗಬೇಕಂತಂದ್ರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಬೇಕಾಗತ್ತೆ. ನೀವು ಉಪ್ಪು ಹಾಕಿದ್ರೆ ಅಂತಂದ್ರೆ ಉಳ್ಳಾಗಡ್ಡಿ ಕಲರ್ ಬೇಗ ಚೇಂಜ್ ಆಗುತ್ತೆ. ಸೊ ಬೇಗನೂ ಎಣ್ಣೆಲಿ ಫ್ರೈ ಆಗುತ್ತೆ ನೋಡಿರಿ. ಸೊ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅಂತ. ಇವಾಗ ನೋಡ್ತಿದ್ರಲ್ಲ ಕಲರ್ ಬಂದಿದ್ದು ನೋಡಿರಿ, ಸ್ವಲ್ಪ ಕುದ್ದೈತಿ ಉಳ್ಳಾಗಡ್ಡಿ ಎಣ್ಣೆ ಒಳಗೆ. ಇವಾಗ ನಾನು 1 ಚಮಚದಷ್ಟು ಗರಂ ಮಸಾಲೆ ಹಾಕ್ಕೊಳ್ಳಾಕತ್ತೀನಿ. ಹಂಗಂತ 2ರಿಂದ 3 ಚಮಚದಷ್ಟು ನಾನು ಕೂಡಿಸಿದ ಮಸಾಲೆ ಖಾರ ಹಾಕ್ಕೊಳ್ಳತ್ತೀನಿ. ನೀವು ಮಸಾಲೆ ಖಾರ ಇಲ್ಲ ಅಂತಂದರೆ ನೀವು ನಾರ್ಮಲ್ ಖಾರದ ಪುಡಿನ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಕೂಡ. ಇವಾಗ ಇದಿಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಇದೆಲ್ಲ ಹಸಿ ವಾಸನೆ ಹೋಯ್ತಂತಂದ್ರೆ ನಾನು ಇವಾಗ ಏನು ಪೇಸ್ಟ್ ಮಾಡಿ ಏನು ಇಟ್ಕೊಂಡಿದ್ದೀನಿ ನೋಡಿರಿ, ಕೊಬ್ಬರಿ ಮಸಾಲೆನ ಅರ್ದಿಟ್ಕೊಂಡಿದ್ವಲ್ಲ ಅದನ್ನಷ್ಟು ಇದರೊಳಗೆ ಹಾಕೋಣ ಅಂತ. ಹಾಕ್ಕೊಂಡ್ಬಿಟ್ಟು ಸದ್ಯಕ್ಕೆ ನೀರು ಹಾಕೋಬೇಡ್ರಿ. 1 ನಿಮಿಷದಷ್ಟು ನಾವು ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಅಂತ. ಈ ರೀತಿ ಮಸಾಲೆನ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕಾಗಿ. ಈಗ ಅದೇ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ಳಾಕತ್ತೀನಿ. ಇದಕ್ಕೆ ನಿಮ್ಗೇನಾದರೂ ರೊಟ್ಟಿಗೆ ಮತ್ತು ಚಪಾತಿಗೆ ಬೇಕಪ್ಪ ಅಂತಂದ್ರೆ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ಹಾಗೆ ಸಾಂಬಾರು ಜೊತೆಗೂ ಸ್ವಲ್ಪ ಬೇಕು, ರೊಟ್ಟಿ ಎಲ್ಲದಕ್ಕೂ ಬೇಕಂತಂದರೆ ನೀವು ಸ್ವಲ್ಪ ತಿಳುವಾಗಿ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಗರಂ ಮಸಾಲೆಯನ್ನು ಸ್ವಲ್ಪ ಹಾಕಾಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಹಾಕ್ಕೊಂಡು ಹಾಗೆ ಸ್ವಲ್ಪ ಕಸೂರಿ ಮೆಂತ್ಯನ ಹಾಕ್ಕೊಳ್ಳಾಕತ್ತೀನಿ. ಈ ಕಸೂರಿ ಮೆಂತ್ಯ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ರುಚಿನೂ ಜಾಸ್ತಿ ಅನಿಸುತ್ತೆ ನೋಡಿರಿ. ಸೊ ಆ ಕಾರಣಕ್ಕಾಗಿ ಈ ಕಡೆ ಸ್ವಲ್ಪ ಚೆನ್ನಾಗಿ ಇದು ಕುದಿ ಬರಲಿ. ಈ ರೀತಿ ಚಂದ ಕುದಿತಂತಂದ್ರೆ ಸಾಂಬಾರು ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಈ ಕಡೆ ನಾವೇನು ಎಗ್ಗೇನು ಕುದಿಯೋಕೆ ಇಟ್ಟಿದ್ವಿ ನೋಡಿರಿ. ಸೊ ಅವೆಲ್ಲ ಎಗ್ಗೆಲ್ಲನೂ ಈ ರೀತಿ ನೋಡ್ತಿದ್ರಲ್ಲ ಚಂದ ಕುದ್ದೈತಿ. ಇವಾಗ ಅದ್ರ ಮೇಲ್ಗಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಈ ಕಡೆ ಸಾಂಬಾರನ್ನು ಕುದಿಯಾಕತ್ತೈತಿ ಚಂದಾಗ. ಇವಾಗ ಏನಾರು ನಿಮಗೆ ಉಪ್ಪು ಖಾರ ಏನಾದ್ರು ಬೇಕನ್ಸಿದ್ರೆ ನೀವು ಉಪ್ಪು ಖಾರನ ಹಾಕೋಬೋದು. ಹಾಗೆ ನಾನು ಎಗ್ಗಿನ 2 ಭಾಗ ಮಾಡಿಯೂ ಹಾಕೋಬೋದು. ನಾನಿಲ್ಲಿ ಮಧ್ಯ ಅಲ್ಲಿ ಈ ರೀತಿ ನಾನು ಲೈನ್ ಹಾಕಿಬಿಟ್ಟು ಹಾಕ್ಕೊಳ್ಳಾಕತ್ತೀನಿ. ಯಾಕಂತಂದ್ರೆ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳತ್ತೀನಿ. ಯಾಕಂತಂದ್ರೆ ಸ್ವಲ್ಪ ಮಸಾಲೆ ಖಾರ ಅದ್ರೊಳಗೆ ಹೋಗುತ್ತೆ. ಹಾಗೆ ಎಗ್ಗಿದ್ದದು ಟೇಸ್ಟ್ ಅದೆಲ್ಲ ಸ್ವಲ್ಪ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ರುಚಿ ಜಾಸ್ತಿ ಅನಿಸುತ್ತೆ ಅನ್ನೋಕ್ಕಾಗಿ ನೀವು ಬೇಕನ್ಸಿದ್ರೆ ಹಾಗೆ ಪೂರ್ತಿನ ಹಾಕೋಬೋದು. ಇಲ್ಲ ಅಂತಂದರೆ ನೀವು ಈ ರೀತಿ ಕಟ್ ಮಾಡಿ ಕೂಡ ಹಾಕೋಬೋದು. ನೋಡ್ತಿದ್ರಲ್ಲ ಇವಾಗ ಚಂದಾಗ ಕುದಿಯಾಕತ್ತೈತಿ. ಈ ರೀತಿ ಕಲರ್ ಎಲ್ಲ ಬರ್ಬೇಕು ನೋಡಿರಿ. ಅಂದರೆ ಎಣ್ಣೆ ಅಂಶ ಈ ಕಡೆ ಬರಬೇಕು. ಈ ರೀತಿ ಮಸಾಲೆ ಖಾರ ಎಲ್ಲ ಕುದ್ದಿದ್ದು ಅಂದರೆ ಇದು ಕರೆಕ್ಟಾಗಿ ಖಾರ ಉಪ್ಪು ಎಲ್ಲ ಆಗಿರ್ತೈತೆ ನೋಡಿರಿ. ಸೊ ಹಾಗಾಗಿ ಈಗ ತುಂಬ ಚೆನ್ನಾಗಿ ಕಾಣಿಸೋದೈತಲ್ಲ. ಇವಾಗ ನೀವು ಸ್ವಲ್ಪ ಚಂದಾಗ ಕುದಿಸ್ಕೋಬೇಕಾಗತ್ತೆ. ಒಂದು 2 ನಿಮಿಷದವರೆಗೂ ಕುದಿಸ್ಕೋರಿ. ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಅಂತಂದ್ರೆ ಎಗ್ ಸಾಂಬಾರು ರೆಡಿ ಆಗ್ತೈತೆ ನೋಡಿರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಒಂದು ನಿಮಿಷ ನೀವು ಸ್ವಲ್ಪ ಕುದಿಸ್ಕೊಂಡ್ರೆ ಅಂದ್ರೆ ಈಗ ಮಸ್ತಾಗ ಎಗ್ ಸಾಂಬಾರು ರೆಡಿ ಆಗ್ತೈತಿ. ಯಾರೆಲ್ಲ ಬ್ಯಾಚುಲರ್ಸ್ ಇದ್ದೀರ ನೋಡಿ, ಸೊ ಅವ್ರಿಗೂ ಕೂಡ ಈ ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಇದನ್ನು ತುಂಬ ಈಸಿ ಆದಂಥ ರೆಸಿಪಿ ಇದೆ, ಏನು ಜಾಸ್ತಿ ಹಾಗೇನಿಲ್ಲ ನೋಡಿರಿ, ಎಲ್ಲ ರುಬ್ಬೋದ್ರಲ್ಲೇ ಇದೆ. ಸೊ ನೋಡಿದ್ರಲ್ಲ ಈ ರೀತಿ ನಾನು ಈಸಿ ಅಂತ ಎಗ್ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟಿನಿ. ಮತ್ತೆ ತಡ ಮಾಡ್ತೀರಿ, ನೀವು ಈ ರೀತಿ ಒಮ್ಮೆ ಅದು ಈ ರೀತಿ ಎಗ್ ಸಾಂಬಾರನ್ನ ಟೇಸ್ಟ್ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಾಕೋಬೇಡ್ರಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ನಮಸ್ಕಾರ. ನೀವು ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿರಿ.